ಬರೀ 2500ಕ್ಕೆ ನಟಿಸಿದ್ರ ಯಶ್. ಸ್ಯಾಂಡಲ್ವುಡ್ ನಲ್ಲಿ ನಟ ಯಶ್ ದರ್ಬಾರ್ ಕಮ್ಮಿ ಆಯ್ತಾ? ಕೋಟಿ ಕೋಟಿ ಸಂಭಾವನೆ ಪಡೆದಿರುವಂತಹ ಯಶ್ಗೆ ಹಿಂಗ್ಯಾಕಾಯ್ತು? ಫಿಲಂ ಇಂಡಸ್ಟ್ರಿಯಲ್ಲಿ ಯಶ್ ಕ್ರೇಜ್ ಕಮ್ಮಿ ಆಯ್ತಾ? ಅಷ್ಟು ಕಮ್ಮಿ ಹಣಕ್ಕೆ ನಟಿಸಿದ್ಯಾಕೆ ನಟ ಯಶ್? ಆ ನಟನಿಗೆ ಅಂತ ಪರಿಸ್ಥಿತಿ ಇತ್ತ ಹಾಗಿದ್ರೆ? ರಾಕಿಂಗ್ ಸ್ಟಾರ್ ಯಶ್ 2500 ರೂಪಾಯಿಗೆ ನಟನೆಯನ್ನ ಮಾಡಿದ್ದಾರೆ. ಅಂತ ಕಷ್ಟ ಏನಿತ್ತು ನಟ ಯಶ್ಗೆ? KGF 1 KGF 2 ಅಂತ ಹೇಳಿ ಹಿಟ್ ಸಿನಿಮಾ ಕೊಟ್ಟಿರುವಂತಹ ಯಶ್ಗೆ ಏನಾಯ್ತು? ಯಾಕಾಗಿ 2500 ರೂಪಾಯಿಗೆ ಸ್ಯಾಂಡಲ್ವುಡ್ ನಲ್ಲಿ ನಟನೆ ಮಾಡಿದ್ದಾರೆ? ಮಾಡೋಕೆ ಯೋಚನೆಯನ್ನ ಮಾಡ್ತಿದ್ದಾರಾ? ಹಾಗಾದ್ರೆ ಯಶ್ಗೆ ನಿಜಕ್ಕೂ ಆಗಿರೋದು ಏನು? ಯಾಕಾಗಿ 2500 ರೂಪಾಯಿಗಳಿಗೆ ನಟನೆ ಮಾಡೋಕೆ ಒಪ್ಕೊಂಡ್ಬಿಟ್ಟಿದಾರ? ಹಾಗಾದ್ರೆ ಅಷ್ಟು ಕಮ್ಮಿ ಸಂಭಾವನೆ ಪಡೆಯೋಕೆ ಏನ್ ಕಾರಣ? ಸೀರಿಯಲ್ ನಿಂದ ಸಿನಿಮಾ ರಂಗಕ್ಕೆ ಬಂದ ಯಶ್ ಸೃಜನ್ ಲೋಕೇಶ್ ಮಾಡಿದ್ದಂತಹ ಕಾಮಿಡಿ ಶೋನಲ್ಲಿ ಗೆಸ್ಟ್ ಆಗಿ ಬಂದಿದ್ದ ಯಶ್ ಶೋನಲ್ಲಿ ಟಾಸ್ಕ್ ಮಾಡಿ 2500 ರೂಪಾಯಿ ಗಿಫ್ಟ್ ಪಡೆದಿದ್ದ ಯಶ್ ಶಂಕರ್ ನಾಗ್ ಅವರ ಸ್ಟೈಲ್ ನಲ್ಲಿ ನಟನೆ ಮಾಡಿದ್ರು ಯಶ್. ಕಾಮಿಡಿ ಶೋನಲ್ಲಿ 2500 ರೂಪಾಯಿಯನ್ನ ಯಶ್ ಗಳಿಕೆ ಮಾಡಿದ್ರು. ಸೃಜನ್ ಲೋಕೇಶ್ ಅವರು ಕೊಟ್ಟಿರುವಂತಹ ಟಾಸ್ಕ್ ನಲ್ಲಿ ಯಶ್ ಗೆದ್ದಿದ್ರು. ಆ ಒಂದು ಕಾರಣಕ್ಕೋಸ್ಕರ 2500 ರೂಪಾಯಿಯನ್ನ ಯಶ್ಗೆ ಕೊಡಲಾಗಿತ್ತು. ಶಂಕರ್ ನಾಗ್ ಅವರ ಸ್ಟೈಲ್ ಅನ್ನ ಮಾಡಿದ್ರು ಅವರು. ವಿಚಾರ ಇಷ್ಟೇ, ಆ ಒಂದು ಶೋನಲ್ಲಿ ನಟ ಯಶ್ 2500 ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ. ಸೃಜನ್ ಲೋಕೇಶ್ ಮಾಡ್ತಿದ್ದಂತಹ ಕಾಮಿಡಿ ಶೋ ಆಗಿತ್ತು ಅದು. ಅದರಲ್ಲಿ ಶಂಕರ್ ನಾಗ್ ಅವರ ಸ್ಟೈಲ್ ಅನ್ನ ಮಾಡಿದ್ರು ಇವರು. ಆಗ 2500 ರೂಪಾಯಿಯನ್ನ ಪಡೆದಿದ್ರು. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಅವರು ನಟನೆ ಮಾಡಿದ್ದು ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಶೋನಲ್ಲಿ ಬಹಳ ಹಿಂದೆ ಅವರು 2500 ರೂಪಾಯಿಯನ್ನ ತೆಗೆದುಕೊಂಡಿದ್ರು. ಈಗಂತೂ ಬಿಡಿ, KGF 1 KGF 2 ಆದ್ಮೇಲೆ ಯಶ್ದು ಹವಾನೇ ಬೇರೆ ಆಗಿದೆ. ಯಶ್ಗೆ ಇರುವಂತಹ ಅಭಿಮಾನಿಗಳ ಸಂಖ್ಯೆಯೂ ಕೂಡ ದೊಡ್ಡದಾಗಿ ಬೆಳೆದಿದೆ. ಕರ್ನಾಟಕದಲ್ಲದೆ ಭಾರತದಲ್ಲೂ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಯಶ್ ಅವರ ಅಭಿಮಾನಿಗಳು ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೃಜನ್ ಲೋಕೇಶ್ ಅವರ ಕಾಮಿಡಿ ಶೋನಲ್ಲಿ ಯಶ್ ಅವರು ಶಂಕರ್ ನಾಗ್ ಅವರ ನಟನೆಯನ್ನ ಮಾಡಿದ್ರು. ಆಗ ಅವರಿಗೆ 2500 ರೂಪಾಯಿಯನ್ನ ಕೊಡಲಾಗಿತ್ತು. ಇದು ಬಾರಿ ಹಿಂದಿನ ಕತೆ ಕೂಡ ಹೌದು. ಆದ್ರೆ ಈಗ 2500 ರೂಪಾಯಿಗೆ ಮೋಸ್ಟ್ಲಿ ಯಶ್ ಅವರು ಬಣ್ಣ ಹಚ್ಚಲಿಕ್ಕೆ ಇಲ್ಲ.